ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಅಂಜುಗೆ ತಾಯಿ ಮಾಡಿದೆ. ಅಂಜು ನಾನು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆವು. ಮದುವೆಯಾಗಿ 5 ವರ್ಷ ಆಗಿತ್ತು. ಆದರೆ ಅವಳಿಗೆ ಮಕ್ಕಳಾಗಲಿಲ್ಲ. ಈ ವಿಷಯ ಯಾರ ಜೊತೆನೂ ಹೇಳಿಕೊಳ್ಳಲಿಲ್ಲ. ಕೆಲಸದ ಸಮಯದಲ್ಲಿ ಅವಳ ಚೆನ್ನಾಗಿ ಮಾತನಾಡುತ್ತಿದ್ದೆ. ಹೀಗೆ ಒಂದು ದಿನ ಮಾತನಾಡುತ್ತಿದ್ದಾಗ ಅವಳು ಹೇಳಿದರು, ಅವಳ ಗಂಡ ಅವಳಿಗೆ ಸುಖ ಕಡಿಮೆ ಮಾಡಿದ್ದಾನೆ ಎಂದು ಹೇಳುತ್ತಾ ಇದ್ದಾಳೆ. ನಾನು ಅವಳನ್ನು ಸಮಾಧಾನ ಮಾಡಿದೆ. ಆ ದಿನ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಅವಳ ನೆನಪಲ್ಲಿ ಇದ್ದೆ. ಮಾರನೇ ದಿನ ಆಫೀಸ್ಗೆ ಬಂದೆವು. ಅವಳು ಬಂದಿದ್ದಳು. ಒಂದು ಮೀಟಿಂಗ್ ಇದೆ ಎಂದು. ಇಬ್ಬರು ಕಾನ್ಫರೆನ್ಸ್ ಹಾಲ್ಗೆ ಹೋದೆವು. ಹಾಗೆ ಮಾತಾಡುತ್ತಿದ್ದಳು. ಅವಳ ತುಟಿಯನ್ನು ನೋಡ್ತಾ ಇದ್ದೆ. ಮೆಲ್ಲಗೆ ಕೈ ಹಿಡಿದೆ. ತುಂಬಾ ದಪ್ಪ ಇದೆ ಎಂದು ನಾಚಿಕೆಯಿಂದ ಮುಖ ಕೆಳಗೆ ಮಾಡಿದಳು. ನಾನು ಅಂಜು ಬೇಕಾ ಎಂದು ಕೇಳಿದೆ. ಅವಳು ರಾತ್ರಿ ಮನೆಗೆ ಬಾ ಎಂದಳು. ಮನೆಯ ಲೊಕೇಶನ್ ಕಳುಹಿಸಿದಳು. ನಾನು ಸಾಯಂಕಾಲ 7 ಗಂಟೆಗೆ ಕರೆ ಮಾಡಿದಳು. 9 ಗಂಟೆ ಮೇಲೆ ಬಾ ಎಂದಳು. ನಾನು ಹೆಮಮ್ ಎಂದು ಅವಳ ಮನೆಯ ಹೊರಗೆ ಒಂದು ಹೋಟೆಲ್ನಲ್ಲಿ ಕಾಯುತ್ತಿದ್ದೆ. ಅವಳು ಗಂಡನ ಟೀಯಲ್ಲಿ ನಿದ್ರೆ ಮಾತ್ರೆ ಹಾಕಿ ಮಲಗಿಸಿದಳು. ಅದಾದ ಮೇಲೆ ನನಗೆ ಕರೆ ಮಾಡಿ ಬಾ ಎಂದಳು. ನಾನು ಅವಳ ಮನೆಯ ಒಳಗೆ ಬಂದು ನಿನ್ ಗಂಡ ಇಲ್ವಾ ಎಂದು ಕೇಳಿದಾಗ ಅವರನ್ನು ಮಲಗಿಸಿದ್ದೇನೆ ಎಂದಳು. ನಾನು ಅವರು ಎದ್ರೆ ಅವರಿಗೆ ನಿದ್ರೆ ಮಾತ್ರೆ ಹಾಕಿ ಮಲಗಿಸಿದಳು ಎಂದು ಹೇಳಿದರು. ಟೀ ಮಾಡಲಾ ಎಂದು ಹೇಳಿದರು. ನಾನು ಹಮಮ್ ಎಂದೆ. ಅವಳು ಅಡುಗೆ ಮನೆ ಹೋಗುತ್ತಿದ್ದಳು. ಅವಳ ಹಿಂಬದಿ ನೋಡಿ ನನಗೆ ತಡೆಯಲು ಆಗಲಿಲ್ಲ. ನಾನು ಅಡುಗೆ ಮನೆ ಹೋಗಿ ಅವಳ ಜೊತೆ ಮಾತನಾಡುತ್ತಾ ಅವಳ ಜೊತೆ ಅಡಿಗೆ ಮನೆಗೆ ಹೋದೆ. ನನಗೆ ತುಂಬಾ ಕಷ್ಟವಾಗುತ್ತಿತ್ತು. ಅವಳ ಮೇಲೆ ಬಿದ್ದೆ. ಅಂಜು ಐ ಲವ್ ಯು ಎಂದು ಹೇಳ್ತಾ ಇದ್ದೆ. ಅವಳು ನನ್ ಗಂಡ ಇಲ್ಲೇ ಇದ್ದಾನೆ ಅಂತ ಹೇಳಿದಳು. ಅವನು ಮಲಗಿದಾನೆ ಎಂದು ಹೇಳುತ್ತಾ ಎಂಜಾಯ್ ಮಾಡಿದೆ. ಸ್ವಲ್ಪ ಸಮಯ ಆದ್ಮೇಲೆ ಅವಳು ಬಾತ್ರೂಮ್ ಹೋಗುತ್ತೇನೆ ಎಂದಳು. ನಾನು ಬರ್ತೀನಿ ಎಂದೇ. ಬೇಡ ಅಂದಳು. ಆದರೂ ಬಿಡದೆ ನಾನು ಅವಳ ಜೊತೆ ಹೋಗಿ ಮತ್ತೆ ನನ್ನ ಆಟ ಶುರು ಮಾಡಿದೆ. ಆಮೇಲೆ ಇಬ್ಬರಿಗೂ ರೋಮಾಂಚನ ಎನಿಸಿತು. ಇಬ್ಬರು ಸ್ನಾನ ಮಾಡಿಕೊಂಡು ಹೊರಗೆ ಬಂದೆವು. ನಾನು ಸರಿ ಹೋಗಿ ಬರುತ್ತೇನೆ ಎಂದು ಹೋದೆ. ಹೀಗೆ ಅವಳು ಫ್ರೀ ಆದಾಗ ಇಬ್ಬರು ಸೇರುತ್ತಿದ್ದೆವು. ಅವಳಿಗೆ ಒಂದು ಮುದಾದ ಗಂಡು ಮಗು ಆಗಿತು. ಅದಕ್ಕೆ ನನ್ನ ಹೆಸರು ಇಟ್ಟಳು. ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ಕಮೆಂಟ್ಗಳಿಗಾಗಿ ನಾ ಕಾಯ್ತಾ ಇರ್ತೀನಿ. ಬೇಗ ಕಮೆಂಟ್ ಮಾಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ.